ಬೆಂಗಳೂರಲ್ಲಿ ನಟ ದರ್ಶನ್ ಮನೆಯಲ್ಲಿ ಕಳ್ಳತನ ಆಗಿದೆ. ಹೊಸಕೇರಹಳ್ಳಿಯ ಪತ್ನಿಯ ಫ್ಲಾಟ್ನಲ್ಲಿದ್ದಂಥ ಹಣವನ್ನ ಕಳವು ಮಾಡಲಾಗಿದೆ. 3 ಲಕ್ಷ ಹಣ ಕಳ್ಳತನದ ಬಗ್ಗೆ ದೂರನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಲ್ಲಿ ನಟ ದರ್ಶನ್ ಮನೆಯಲ್ಲಿ ಕಳ್ಳತನ ಆಗಿರುವಂಥದ್ದು. ಹೊಸಕೇರಹಳ್ಳಿಯ ಪತ್ನಿಯ ಫ್ಲಾಟ್ನಲ್ಲಿದ್ದಂಥ ಹಣವನ್ನ ಕಳವು ಮಾಡಲಾಗಿದೆ. 3 ಲಕ್ಷ ಹಣ ಕಳ್ಳತನದ ಬಗ್ಗೆ ದೂರು ದಾಖಲಾಗಿದೆ. ಮ್ಯಾನೇಜರ್ ಮೂಲಕ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ಕೊಡಲಾಗಿದೆ. ಸೆಪ್ಟೆಂಬರ್ 4ರಂದು ಮೈಸೂರಿಗೆ ತೆರಳಿದ್ರು ವಿಜಯಲಕ್ಷ್ಮಿ ಅವರು. ಸೆಪ್ಟೆಂಬರ್ 4ನೇ ತಾರೀಕು ಈ ವೇಳೆ ಮನೆಯಲ್ಲಿದ್ದಂಥ ಹಣವನ್ನ ಕೊಡಲಿಕ್ಕೆ ಹೇಳಿದ್ರು ವಿಜಯಲಕ್ಷ್ಮಿ ಅವರು. ಅವ್ರ ಮನೆಯಲ್ಲಿದ್ದಂಥ ಹಣವನ್ನ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ರಂತೆ ಮ್ಯಾನೇಜರ್. ಮನೆಯ ಕಬೋರ್ಡ್ನಲ್ಲಿದ್ದಂಥ ಕಾಟನ್ ಬಾಕ್ಸ್ನಲ್ಲಿದ್ದಂಥ ಹಣ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ರಂತೆ ಮ್ಯಾನೇಜರು. ಅದೇ ದಿನ ಮೈಸೂರಿಗೆ ತೆರಳಿದ್ರು ದರ್ಶನ್ ಪತ್ನಿ. ಸ್ವಲ್ಪ ಹಣ ಕೊಟ್ಟು ನಂತರ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರು. ಅದೇ ದಿನ ಮೈಸೂರಿಗೆ ತೆರಳಿದ್ರು ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಮನೆಯ ಬೀಗವನ್ನ ವಿಜಯಲಕ್ಷ್ಮಿ ತಾಯಿಗೆ ಕೊಟ್ಟಿದ್ರು ಮ್ಯಾನೇಜರ್. ವಿಜಯಲಕ್ಷ್ಮಿ ಅವರ ಮನೆಯ ಬೀಗವನ್ನ ಅವರ ತಾಯಿಗೆ ಕೊಟ್ಟಿದ್ರು, ವಿಜಯಲಕ್ಷ್ಮಿ ಅವರ ತಾಯಿಗೆ. ಮನೆಗೆ ವಾಪಸ್ ಬಂದಾಗ ದುಡ್ಡಿಲ್ಲ. ಮನೆಯಲ್ಲಿದ್ದು ವಿಜಯಲಕ್ಷ್ಮಿ ತಾಯಿ ಮತ್ತೆ ಪುತ್ರ. ಮತ್ತೆ ಮೈಸೂರಿಗೆ ತೆರಳಿದ್ರು ಮ್ಯಾನೇಜರ್ ನಾಗರಾಜ್. ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ರು ವಿಜಯಲಕ್ಷ್ಮಿ ಅವರು. ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಸೆಪ್ಟೆಂಬರ್ 7ನೇ ತಾರೀಕು 4ನೇ ತಾರೀಕು ಹೋದಂಥವ್ರು 7ನೇ ತಾರೀಕು ವಾಪಸ್ ಬಂದಿದ್ರು. ಸೆಪ್ಟೆಂಬರ್ 8ರಂದು ಕಬೋರ್ಡ್ನಲ್ಲಿ ಹಣ ನೋಡಿದಾಗ ನಾಪತ್ತೆ ಆಗಿದೆ. ಮನೆಯಲ್ಲಿ ಹಣ ಹುಡುಕಾಡಿದ್ರು ವಿಜಯಲಕ್ಷ್ಮಿ ಅವರು. ಮ್ಯಾನೇಜರ್ ಮನೆಯ ಕೆಲಸದವರ ಮೇಲೆ ಅನುಮಾನಿಸಿ ದೂರನ್ನ ಕೊಡಲಾಗಿದೆ. ಮ್ಯಾನೇಜರ್ ನಾಗರಾಜ್ನಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಯಾಕೆಂದ್ರೆ ಅದು ಫ್ಲಾಟ್ ಅಲ್ವಾ, ಹೊಸಕೇರಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಕಳೆದೋಗಿರುವಂಥದ್ದು. ಅಪಾರ್ಟ್ಮೆಂಟ್ ಅಂದರೆ ಹೊರಗಿನವರಂತೂ ಯಾರು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇನ್ನು ಅಕ್ಕಪಕ್ಕದ ಮನೆಯವ್ರು ಬರಲಿಕ್ಕೂ ಕೂಡ ಅಲ್ಲಿ CCTVಗಳು ಇರ್ತವೆ ಪ್ರತಿಯೊಂದು ಮನೆಯ ಮುಂಭಾಗನೂ ಕೂಡ. ಮನೆಯ ಒಳಗಡೆ ಇದ್ದಂಥವರೇ ಯಾರಾದರೂ ಕದ್ದಿರಬೇಕು, ಅದರಲ್ಲೂ ಮನೆಯ ಕೆಲಸದವರು ಕದ್ದಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸಲಾಗಿದೆ. ಸೊ ಹೀಗಾಗಿ ದೂರನ್ನ ಕೊಡಲಾಗಿದೆ. ಯಾವ ಮ್ಯಾನೇಜರ್ ಅವರ ಕಬೋರ್ಡ್ನಲ್ಲಿ 3 ಲಕ್ಷ ಹೋಗಿಟ್ಟಿದ್ರು ಆ ಮ್ಯಾನೇಜರ್ ಮುಖಾಂತರನೇ ದೂರನ್ನ ಕೊಡಿಸಲಾಗಿದೆ. ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ಕೊಡಲಾಗಿದೆ. ಪೊಲೀಸರು ಈಗ ಮನೆ ಕೆಲಸದವ್ರನ್ನೆಲ್ಲ ವಿಚಾರಣೆ ಮಾಡ್ತಾರೆ. ಯಾಕೆಂದರೆ ಆ ಮನೆಯಲ್ಲಿ ಇದ್ದಿದ್ದು ಮನೆ ಕೆಲಸದವರು ಬಂದು ಹೋಗೋರು. ಅದನ್ನು ಬಿಟ್ಟರೆ ಅವರ ಅಂದರೆ ವಿಜಯಲಕ್ಷ್ಮಿ ಅವರ ತಾಯಿ ಮತ್ತು ಪುತ್ರ, ಇಷ್ಟೇ ಜನ. ವಿಜಯಲಕ್ಷ್ಮಿ ಅವರು ಮೈಸೂರಿಗೆ ಹೋಗಿದ್ರು ಸೆಪ್ಟೆಂಬರ್ 4. ವಾಪಸ್ ಬಂದಿದ್ದು 7ನೇ ತಾರೀಕು. ಅಲ್ಲಿ ಹುಡುಕಿದಾಗ 8ನೇ ತಾರೀಕು ದುಡ್ಡಿರಲಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಕಳ್ಳತನದ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಪೊಲೀಸರು ಏನಾದರೂ ಮನೆ ಕೆಲಸದವ್ರನ್ನ ವಿಚಾರಣೆ ಮಾಡಿದ್ರೆ ಹೇಗೆ? ಪೃಥ್ವಿ, ನಟ ದರ್ಶನ್ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತೇಳಿ ಈಗ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಏನು ವಿಜಯಲಕ್ಷ್ಮಿ ಅವರು ವಾಸವಾಗಿರುವಂಥ ಒಂದು ಹೊಸಕೇರಹಳ್ಳಿಯ ಒಂದು ಫ್ಲಾಟ್ ಏನಿದೆ, ಈ ಒಂದು ಫ್ಲಾಟ್ನಲ್ಲಿ ಸುಮಾರು 3 ಲಕ್ಷ ರೂಪಾಯಿ ಹಣ ಕಾಣಿಸ್ತಾ ಇಲ್ಲ ಅಂತೇಳಿ ಈಗ ಅವರ ಮ್ಯಾನೇಜರ್ ನಾಗರಾಜ್ ಈಗ ಒಂದು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ಕೂಡ ದಾಖಲು ಮಾಡಿರೋದು. ಸೆಪ್ಟೆಂಬರ್ 4ನೇ ತಾರೀಕು ಏನು ವಿಜಯಲಕ್ಷ್ಮಿ ಅವರು ಮೈಸೂರಿಗೆ ಹೋಗುವಂಥ ಸಲುವಾಗಿ ಮ್ಯಾನೇಜರ್ ಕಡೆಯಿಂದ 4 ಲಕ್ಷ ರೂಪಾಯಿ ಅಂದರೆ ಮ್ಯಾನೇಜರ್ ಕಡೆಯಿಂದ ಹಣವನ್ನು ತೆಗೆದುಕೊಂಡಿರ್ತಾರೆ. ಏನು ರೂಮ್ನ ಒಂದು ಕಬೋರ್ಡ್ನ ವಾರ್ಡ್ರೋಬ್ನಲ್ಲಿ ಒಂದು ಹಣ ಇದೆ, ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ನಂತರ ಮ್ಯಾನೇಜರ್ ಕೂಡ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ರು. ನಂತರ ಅವತ್ತು ಸಂಜೆ ಅವರು ಅಲ್ಲಿಂದ ಮೈಸೂರಿಗೆ ತೆರಳುತ್ತಾರೆ. ಆ ನಂತರ ಏನು ಮರುದಿನ ಏನು ಮ್ಯಾನೇಜರ್ ಕೂಡ ಮೈಸೂರಿಗೆ ತೆರಳಿ ವಾಪಸ್ ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದ ಬಳಿಕ ಈ ಒಂದು ಕಳ್ಳತನದ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸೆಪ್ಟೆಂಬರ್ 7ನೇ ತಾರೀಕು ಅಲ್ಲಿ ಒಂದು ಹಣ ನೋಡಿದಾಗ ವಿಜಯಲಕ್ಷ್ಮಿ ಅವರು ಅಲ್ಲಿ ಹಣ ಕಾಣ್ತಾ ಇರೋದಿಲ್ಲ. ಈ ಬಗ್ಗೆ ಒಂದು ಮ್ಯಾನೇಜರ್ ಬಳಿ ವಿಚಾರಣೆ ಮಾಡಿದಾಗ 3 ಲಕ್ಷ ಹಣ ಕಾಣ್ತಾ ಇಲ್ಲ ಅಂತೇಳಿ ವಿಚಾರಣೆ ಮಾಡಿ ನಂತರ ಇದ್ರ ಬಗ್ಗೆ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿರೋದು. ಏನು ಮೊದಲಿಗೆ ಏನು ಮನೆ ಕೆಲಸದವರ ಮೇಲೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಒಂದು ದೂರನ್ನ ಈಗ ಕೊಟ್ಟಿದ್ದಾರೆ. ಸದ್ಯ ಈಗಾಗಲೇ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಮತ್ತೆ ಇದ್ರ ಬಗ್ಗೆ ಒಂದು ಹಣ ಯಾರು ಕಳ್ಳತನ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದು ಕೆಲವು ಪ್ರಾಥಮಿಕ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಟಿ ದಿಶಾ ಪಟಾನಿ ಮನೆ ಬಳಿ ಗುಂಡಿನ ದಾಳಿ ಆಗಿದೆ. ಉತ್ತರ ಪ್ರದೇಶದ ಬರೇಲಿ ನಿವಾಸದ ಬಳಿ ಫೈರಿಂಗ್ ಆಗಿರುವಂಥದ್ದು. ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ನಟಿ ದಿಶಾ ಪಟಾಣಿ ಮನೆ ಹತ್ರ ಗುಂಡಿನ ದಾಳಿ ಆಗಿರುವುದು. ಉತ್ತರ ಪ್ರದೇಶದ ಬರೇಲಿ ನಿವಾಸದ ಬಳಿ ಈ ಫೈರಿಂಗ್ ಅನ್ನ ಮಾಡಲಾಗಿದೆ. ಗುಂಡಿನ ದಾಳಿಯನ್ನು ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಗುಂಡಿನ ದಾಳಿಯಲ್ಲಿ
ಗೋಲ್ಡಿ ಬ್ರಾರ್ ಗ್ಯಾಂಗ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಅನುಮಾನ ಈಗ ಇರುವಂಥದ್ದು, ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಗೋಲ್ಡಿ ಬ್ರಾರ್ ಗ್ಯಾಂಗ್ ಕೈವಾಡ ಅಂತ. ದಾಳಿಯಲ್ಲಿ ಗೋದಾರ ಗ್ಯಾಂಗ್ಸ್ಟರ್ ಕೈವಾಡದ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಹಿಂದೂ ಧರ್ಮ ವಿರೋಧಿ ನಡವಳಿಕೆ ಅಂತ ದಾಳಿಯನ್ನ ಮಾಡಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. 25 ವರ್ಷವಾದರೂ ಮದುವೆ ಆಗದ ಹೆಣ್ಣು ಮಕ್ಕಳ ಬಗ್ಗೆ ಆಧ್ಯಾತ್ಮಿಕ ಚಿಂತಕ ಅನಿರುದ್ಧಾಚಾರ್ಯ ಮಾತನಾಡಿದ್ರು. ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ದಿಶಾ ಪಟಾಣಿ ಸಹೋದರಿ ಖುಷ್ಬೂ ಪಟಾಣಿ ಅನಿರುದ್ಧಾಚಾರ್ಯ ಬಗ್ಗೆ ಕಿಡಿಕಾರಿದ್ರು. ಇದೇ ದ್ವೇಷದಿಂದ ದಾಳಿಯನ್ನ ಮಾಡಲಾಗಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಗುಂಡಿನ ದಾಳಿ ಬಗ್ಗೆ ಇನ್ನೂ ಯಾವುದೇ ಕಂಪ್ಲೇಂಟ್ ಆಗಿಲ್ಲ. ಅನಿರುದ್ಧಾಚಾರ್ಯ ಅವರನ್ನ ಅವಹೇಳನ ಮಾಡಲಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅನುಮಾನ ವ್ಯಕ್ತವಾಗ್ತದೆ. ಗುಂಡಿನ ದಾಳಿಯ ಹಿಂದೆ ಏನಿರ್ಬೋದು ಉದ್ದೇಶ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಗೀತಾ, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಗುಂಡಿನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅನುಮಾನಗಳನ್ನ ವ್ಯಕ್ತಪಡಿಸಲಾಗಿದೆ, ಮತ್ತೆ ದಿಶಾ ಪಟಾಣಿ ಅವರ ಸಹೋದರಿ ಯಾವ ರೀತಿಯ ವಿರೋಧವನ್ನ ಮಾಡಿದ್ರು ಅನಿರುದ್ಧಾಚಾರ್ಯ ಅವರ ಹೇಳಿಕೆಯನ್ನ? ಪೃಥ್ವಿ, ಯಾಕಂದರೆ ದಿಶಾ ಪಟಾಣಿ ಅವರ ಒಂದು ಬರೇಲಿ ನಿವಾಸದ ಮುಂದೆ ಈ ರೀತಿಯ ಒಂದು ಗುಂಡಿನ ದಾಳಿ ನಡೆದಿರುವಂಥದ್ದು. ಇದಕ್ಕೆ ಒಂದು ರೀತಿ ವ್ಯಾಪಕ ಏನು ಚರ್ಚೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಖುಷ್ಬೂ ಪಟಾಣಿ ಅವರು ಏನಿದ್ದಾರೆ, ಅವರು ಆರ್ಮಿಯಲ್ಲಿ ಇದ್ದಂಥವರು, ರಿಟೈರ್ಡ್ ಆದಮೇಲೆ ಅದರಲ್ಲೇ ಒಂದು ರೀತಿ ಸೇವೆಯನ್ನು ಸಲ್ಲಿಸ್ತಿರೋರು. ಒಂದು ಹೇಳಿಕೆಯನ್ನು ನೀಡ್ತಾರೆ ಅನಿರುದ್ಧಾಚಾರ್ಯ ಅವರು. ಅಂದರೆ ಪೂಕಿ ಬಾಬಾ ಅಂತಲೇ ಅವರು ತುಂಬಾ ಫೇಮಸ್. ವೃಂದಾವನದಲ್ಲಿ ಒಂದು ಪ್ರವಚನ ನಡೆಯುವಂತಹ ಸಮಯದಲ್ಲಿ 25ನೇ ವಯಸ್ಸಿನಲ್ಲಿ ಮದುವೆಯಾಗುವಂತಹ ಮಹಿಳೆಯರು ಈಗಾಗಲೇ ಬಹು ಸಂಬಂಧಗಳಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಲಿವ್ ಇನ್ ರಿಲೇಷನ್ಶಿಪ್ಗೆ ಕಂಪೇರ್ ಮಾಡಿ ಹೆಣ್ಣು ಮಕ್ಕಳ ಬಗೆಗೆ ಸ್ತ್ರೀ ದ್ವೇಷಿ ಅನ್ನುವಂತಹ ಮಟ್ಟಿಗೆ ಅವರನ್ನು ಬಿಂಬಿಸಲಾಗುತ್ತೆ. ಆ್ಯಂಡ್ ಅವರ ಹೇಳಿಕೆ ಕೂಡ ಅದಕ್ಕೆ ವಿರೋಧವಾಗಿದೆ ಅಂತಲೇ ಹೇಳಲಾಗುತ್ತೆ. ಇದಕ್ಕೆ ತಕ್ಕಂತೆ ಎಲ್ಲ ಕಡೆಯಿಂದನೂ ಒಂದಷ್ಟು ಪ್ರತಿಕ್ರಿಯೆಗಳು ಬರುತ್ತೆ. ಅದೇ ರೀತಿ ದಿಶಾ ಪಟಾಣಿ ಅವರ ಸಹೋದರಿ ಏನಿದ್ದಾರೆ ಖುಷ್ಬೂ ಪಟಾಣಿ ಅವರು ನನ್ನ ಮುಂದೆ ಇದ್ದಿದ್ರೆ ನಾನು ಅವರಿಗೆ ಪಾಠವನ್ನು ಕಲಿಸ್ತಿದ್ದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಅಂದರೆ ಅವರು ಯಾರನ್ನು ಕೂಡ ಉಲ್ಲೇಖಿಸಿ ಒಂದು ಪೋಸ್ಟನ್ನು ಹಾಕಿರಲ್ಲ. ಬಟ್ ಅದಾದ ನಂತರ ಖುಷ್ಬೂ ಪಟಾಣಿ ಅವರು ಇದಕ್ಕೆ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ನಾನು ಅವರಿಗೆ ಹೇಳಿದ್ದಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಇದಕ್ಕೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತಾರೆ. ಬಟ್ ಸ್ಟಿಲ್ ಅದೆಲ್ಲವನ್ನ ಕೂಡ ಪರಿಗಣಿಸಿ ಈಗ ಸನಾತನ ಧರ್ಮಕ್ಕೆ ಅವಮಾನವನ್ನು ಮಾಡಿದ್ದಾರೆ ಇವರು ಅನ್ನುವಂತಹ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಂದರೆ ಈ ಒಂದು ದಾಳಿಯನ್ನು ನಡೆಸಿರುವಂಥದ್ದು ಶ್ರೀರಾಮ್ ನಮ್ಮ ಎಲ್ಲ ಸಹೋದರರಿಗೆ ರಾಮ್ ರಾಮ್ ಅಂತಾನೆ ವೀರೇಂದ್ರ ಚರಣ್ ಹಾಗೆ ಮಹೇಂದ್ರ ಚರಣ್ ಅವರು ಈ ಒಂದು ರೀತಿಯ ಘಟನೆಗೆ ಕಾರಣರಾಗಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ವಿರುದ್ಧವಾಗಿ ಒಂದಷ್ಟು ಪೋಸ್ಟ್ಗಳು ಬಂದಿದೆ. ಅದರ ವಿಚಾರಣೆಯನ್ನ ಕೂಡ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಎಲ್ಲೋ ಒಂದು ರೀತಿ ಸನಾತನ ಧರ್ಮಕ್ಕೆ ಯಾರೇ ಅವಮಾನ ಮಾಡಿದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಬಂದೇ ಬರುತ್ತೆ. ಇದು ಕೇವಲ ಟ್ರೇಲರ್ ಅಷ್ಟೇ. ಮುಂದಿನ ದಿನದಲ್ಲಿ ಮತ್ತಷ್ಟು ಒಂದು ಪಿಕ್ಚರ್ ಬಾಕಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವರು ದಿಶಾ ಪಟಾಣಿ ಹಾಗೆ ಖುಷ್ಬೂ ಪಟಾಣಿ ಅವರ ನಿವಾಸದ ಮೇಲೆ ಒಂದು ಗುಂಡಿನ ದಾಳಿಯನ್ನ, ನಿವಾಸದ ಬಳಿ ಒಂದು ಗುಂಡಿನ ದಾಳಿಯನ್ನ ನಡೆಸಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಗೀತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕಿತ್ತೂದ ಮೇಲ್ಛಾವಣಿ ಗೋಡೆಗಳಲ್ಲಿ ಬಿರುಕು ಕೂರ್ಲಿಕ್ಕೆ ಬೆಂಚಿಲ್ಲ, ಸುತ್ತಲೂ ಹೊಲಸು. ಶಾಲೆಗಳು ಬೀಳ್ತಿದ್ರು, ಸಚಿವರು ಸೈಲೆಂಟ್. ಬಡವರ ಮಕ್ಕಳು ಬೆಳಿಬಾರ್ದ? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಸಜ್ಜ ಮುರಿದು ಬಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದೆ. ಇಂಥದ್ದೇ ಪರಿಸ್ಥಿತಿ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇದೆ. ಈ ಘಟನೆ ನಡೆದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನೋವನ್ನ ಅನುಭವಿಸೋರು, ಸಾಯುವಂಥವ್ರು ಬಡವ್ರ ಮಕ್ಕಳಲ್ವಾ? ಯಾವುದೇ ಶಾಸಕ, ಅಧಿಕಾರಿ, ಸಚಿವ ಯಾರ ಮಕ್ಕಳು ಅಲ್ವಲ್ಲ. ಸೊ ಹೀಗಾಗಿ ಏನಾದ್ರೂ ಆಗ್ಲಿ ಅನ್ನುವಂಥ ರೀತಿಯಲ್ಲಿ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ಯಾ ಸರ್ಕಾರ ಅಂತ. ಹೀಗಾಗಿ ಸರ್ಕಾರದ ಕಣ್ಣು ತೆರೆಸುವಂತ ದೃಷ್ಟಿಯಿಂದ ನ್ಯೂಸ್ 18 ಕನ್ನಡ ರಾಜ್ಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕುರಿತು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಬೆಳಗ್ಗೆಯಿಂದಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕಲಬುರಗಿ ಆಗಿರ್ಬೋದು, ಕೊಪ್ಪಳ, ರಾಯಚೂರು, ಈ ರೀತಿಯಾಗಿ ಆಲ್ಮೋಸ್ಟ್ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಯಾರಿಗೂ ಬೇಡವಾದ್ರ ಬಡವರ ಮಕ್ಕಳು ಅನ್ನುವಂಥ ಪ್ರಶ್ನೆ ಇದರ ಮುಖಾಂತರ ನಾವು ಎತ್ತುತ್ತಾ ಇರುವಂಥದ್ದು. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾರು ಓದ್ತಾರೆ ಹೇಳಿ? ಇಂಥ ದುಸ್ಥಿತಿಯನ್ನ ಇಟ್ಕೊಂಡು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಕಟ್ಟಡ ಇದ್ರೆ ಟೀಚರ್ ಇರಲ್ಲ, ಟೀಚರ್ ಇದ್ರೆ ಕೊಠಡಿಗಳಿರಲ್ಲ, ಟಾಯ್ಲೆಟ್ ಇರಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ಎಲ್ಲವೂ ಕೂಡ ಅವ್ಯವಸ್ಥೆಯ ಆಗರ ಆಗಿರುವಂಥದ್ದು. ಬಡವರ ಮಕ್ಕಳು ಅಂದ್ರೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಸರ್ಕಾರಕ್ಕೆ? ಬಡವರ ಮಕ್ಕಳು ಸತ್ರೆ ಸಾಯ್ಲಿ ಅಂತ ಇದೆಯಾ ಸರ್ಕಾರ?
ಬಡವರ ಮಕ್ಕಳು ಓದುವಂತ ಶಾಲೆಗಳು ಸಾವಿನ ಕೂಪಗಳ. ಈಗ್ಲೋ ಆಗ್ಲೋ ಬೀಳುವಂತಿದ್ದಾವೆ ಸರ್ಕಾರಿ ಶಾಲೆಗಳು. ಅದು ಒಂದೋ ಎರಡೋ ಶಾಲೆನೋ ಆಗಿದ್ರೆ ಒಂಥರ, ಒಂದೊಂದು ಜಿಲ್ಲೆಯಲ್ಲೂ ಕೂಡ ಹತ್ತತ್ರ ಒಂದು 300-400 ಶಾಲೆಗಳ ಪರಿಸ್ಥಿತಿ ಹಂಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಯ ದೇವರಿಗೆ ಪ್ರೀತಿ. ಕಿತ್ತೋದ ಮೇಲ್ಛಾವಣಿ, ಬೆರುಕು ಬಿಟ್ಟ ಗೋಡೆಗಳು, ಕೂರ್ಲಿಕ್ಕೆ ಬೆಂಚ್ ಇಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಕೋಣೆಗಳಿಲ್ಲ, ಜಗುಲಿ, ಮರದ ಕೆಳಗಡೆ ಎಲ್ಲೆಂದರಲ್ಲಿ ಪಾಠ ಪ್ರವಚನ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಅಪಾಯದ ಅಡಿಯಲ್ಲಿ ಕೂತು ಪಾಠವನ್ನ ಕೇಳಬೇಕಾಗಿದೆ. ಪಾಪ ಮಕ್ಕಳ ಪರಿಸ್ಥಿತಿ ಅದು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಸರ್ಕಾರಿ ಶಾಲೆಗಳ ಮಕ್ಕಳ ಸಮಸ್ಯೆಗಳ ಅನಾವರಣ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ನ್ಯೂಸ್ 18 ಇದರ ಬಗ್ಗೆ ಸರ್ಕಾರದ ಕಣ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹತ್ತತ್ರ ಒಂದು 13,000ಕ್ಕೂ ಹೆಚ್ಚಿನ ಶಾಲೆಗಳ ಪರಿಸ್ಥಿತಿ ಈ ರೀತಿಯಾಗಿರುವಂಥದ್ದು ರಾಜ್ಯದಲ್ಲಿ. ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ. ಕಲಬುರಗಿಯಲ್ಲಂತೂ ಆ ಒಂದು ಶಾಲೆ ತೋರಿಸ್ತಾ ಇದ್ವಿ ನಿಮಗೆ. ಆ ಶಾಲೆನ ಮೂಗು ಮುಚ್ಕೊಂಡು ಒಳಗಡೆ ಹೋಗ್ಬೇಕು, ಆ ಶಾಲೆ ಒಳಗಡೆ ಹೋಗ್ಬೇಕು ಅಂದರೆ. ಆದರೆ ಆ ಶಾಲೆಯ ಮುಂಭಾಗ ಮಾತ್ರ ಕೈ ಮುಗಿದು ಒಳಗೆ ಬಾ ಅಂತಿದೆ. ಅದನ್ನು ಚೇಂಜ್ ಮಾಡಬೇಕಾಯ್ತು ಅವರು, ಮೂಗು ಮುಚ್ಕೊಂಡು ಒಳಗಡೆ ಬಾ ಅಂತ ಪರಿಸ್ಥಿತಿ ನೋಡಿ ನಿಮಗೆ ತೋರಿಸ್ತಾ ಇದೀವಲ್ಲ. ಇದು ಕಲಬುರಗಿಯ ಶಾಲೆಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ವಿ ನಿಮಗೆ. ಗಬ್ಬೆದ್ದು ನಾರ್ತಾ ಇತ್ತು ಆ ಶಾಲೆ, ನೋಡ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿರುವಂಥದ್ದು ಶಾಲೆಯ ಪರಿಸ್ಥಿತಿ. ಅಲ್ಲಿ ಬಂದು ಮಾರ್ಕೆಟ್ನವರೆಲ್ಲ ಅಲ್ಲಿ ಗಾಡಿಗಳನ್ನು ನಿಲ್ಲಿಸ್ಕೊತಾರೆ, ಚೀರಾಡ್ತಾರೆ, ಕೂಗಾಡ್ತಾರೆ ತರಕಾರಿ ಮಾರಲಿಕ್ಕೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿರುವಂಥದ್ದು ನೋಡಿ ನಿಮ್ಗೆ ತೋರಿಸ್ತಾ ಇದೀವಲ್ಲ. ಅದ್ಯಾವನಾದರೂ ಶಾಲೆ ಅಂತಾರ ಇದನ್ನು ಯಾರಾದರೂ? ಟಾಯ್ಲೆಟ್ ರೂಮ್ಗಿನ್ನ ಕಡೆಯಾಗಿರುವಂಥದ್ದು. ಹೇಳಿಕ್ಕೆ ಬೇಜಾರಾಗುತ್ತೆ ಶಾಲೆಗಳ ಪರಿಸ್ಥಿತಿಯನ್ನು. ಅಷ್ಟು ಅಸಹ್ಯವಾಗಿರುವಂಥದ್ದು ಶಾಲೆಗಳ ಪರಿಸ್ಥಿತಿ. ಕಲಬುರಗಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಜಿಲ್ಲೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ. ಮಾತೆತ್ತಿದ್ರೆ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ನಾಯಕರು, ಬಿಜೆಪಿಯವ್ರಿಗಂತೂ ಕೆಲಸವೇ ಇಲ್ಲ, ಹಿಂದೂ ಮುಸ್ಲಿಂ ಧರ್ಮದ ರಾಜಕೀಯ ಮಾಡ್ತಾರೆ, ಕೋಮು ದ್ವೇಷವನ್ನ ಬಿತ್ತುತ್ತಾರೆ. ನಾವಂಗಲ್ಲ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಬಡಾಯಿ ಕೊಚ್ಕೊಳ್ಳೋದಕ್ಕೆ. ಇವ್ರ ಅಭಿವೃದ್ಧಿ ಇದೆ, ಒಂದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ವಾ ಇದಕ್ಕೆ? ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಅಷ್ಟೋ ಇಷ್ಟೋ ಜನ ಬರ್ತಾ ಇದ್ದಾರೆ ಇವಾಗ ಮಕ್ಕಳುಗಳು, ಅವರು ಬರೋದಿಲ್ಲ ಅಷ್ಟೇ. ಹಂಗಾಗೋಗುತ್ತೆ ಪರಿಸ್ಥಿತಿ. ಕುಸ್ತು ಬೀಳುವಂತ ಮೇಲ್ಛಾವಣಿ, ಮಳೆ ಬಂದ್ರೆ ಸೋರಿಕೆ. ದುರಸ್ತಿಗೆ ಕಾಯ್ತಾ ಇದ್ದಾವೆ ಕೋಲಾರದಲ್ಲಿ 811 ಶಾಲೆಗಳು. ಕೋಲಾರದ ಪರಿಸ್ಥಿತಿ ನೋಡೋಣ ಈಗ. 811 ಶಾಲೆಗಳು ಕೋಲಾರ ಜಿಲ್ಲೆಯಲ್ಲಿ. 10-20 ಶಾಲೆ ಅಲ್ಲ, 811 ಅಂದರೆ ಲೆಕ್ಕ ಹಾಕೊಳ್ಳಿ. ಕೋಲಾರದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿರೋಣ ಅಂತ. ಜೀವ ಭಯದಲ್ಲೇ ಬಡವರ ಮಕ್ಕಳ ಪಾಠ ಪ್ರವಚನ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಶಾಲೆಯ ದುಸ್ಥಿತಿ 2 ಬಾರಿ ಕುಸಿದು ಬಿದ್ದಿದೆ. ಶಾಲೆಯ ಸಿಮೆಂಟ್ ಪ್ಲಾಸ್ಟಿಂಗ್ ಇರೋದು 2 ಕೊಠಡಿ, ಗೋಡೆ, ಬ್ಲ್ಯಾಕ್ ಬೋರ್ಡ್ ಬಿರುಕು ಬಿಟ್ಟಿದೆ. ಕಳೆದ ವರ್ಷ 25, ಈ ವರ್ಷ ದಾಖಲಾತಿ ಎಷ್ಟಿದೆ? 13. ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನು ಕಳಿಸ್ತಾರೆ ಹೇಳಿ? ಗೊತ್ತಿದ್ದು ಯಾರಾದರೂ ನರಕಕ್ಕೆ ತಳ್ತಾರ? ಆ 13 ವಿದ್ಯಾರ್ಥಿಗಳು ಬರ್ತಾ ಇರುವಂಥದ್ದೇ ಹೆಚ್ಚು. ಪಾಪ 13 ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿರೋಣ ಕುಟುಂಬದಲ್ಲಿ? ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ ಮಾತ್ರನೇ ಕಳಿಸ್ಲಿಕ್ಕೆ ಸಾಧ್ಯ. ಯಾಕೆ ಕೂಲಿ ನಾಲಿ ಮಾಡ್ತಾ ಇದ್ರು ಕೂಡ ತಮ್ಮ ಮಕ್ಕಳನ್ನ ಪೋಷಕರು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ ಅಂದ್ರೆ ಇಂಥ ಕಿತ್ತೋದ್ ಶಾಲೆಗಳಿಗೆ ಯಾರು ತಾನೇ ಕಳಿಸ್ತಾರೆ ಹೇಳಿ? ಯಾಕೆಂದ್ರೆ ಸರ್ಕಾರಕ್ಕಂತೂ ಹೇಳ್ತಾ ಇದ್ನಲ್ಲ, ಕಣ್ಣು, ಕಿವಿ, ಬಾಯಿ, ಮೂಗು ಏನೂ ಇಲ್ಲ, ತಲೆಯಂತೂ ಇಲ್ಲವೇ ಇಲ್ಲ, ಅಂತ ಪರಿಸ್ಥಿತಿ ಇದೆ. ಎಲ್ಲ ಬಿರುಕು ಬಿಟ್ಟಿದೆ. ಸರಿಯಾಗಿ ಮಳೆ ಬಂದರೆ ಮುಗ್ದೋಯ್ತು ಕತೆ. ಅಲ್ಲಿ ಸೋರುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ್ದು ಬಿದ್ದೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು? ಇನ್ಯಾರು ಹೊಣೆ? ಪೋಷಕರು ಹತ್ಕೊಂಡು ಕೂತ್ಕೊಬೇಕಷ್ಟೇ. ಸರ್ಕಾರ ಏನು 1-5 ಲಕ್ಷ ಘೋಷಣೆ, ಮುಗ್ದೋಯ್ತು. ಬೆಳಗ್ಗಿಂದ ಹೇಳ್ತಾ ಇದ್ವಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ಟು ಬಡವರ ಉದ್ಧಾರಕ್ಕೆ, ಮಹಿಳೆಯರ ಉದ್ಧಾರಕ್ಕೆ, ಅವರ ಸಬಲೀಕರಣಕ್ಕೆ ಉದ್ದುದ್ದ ಭಾಷಣ ಬಿಗಿತಾರೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆ ಅಂದರೆ ಮಾತ್ರ ಮೂಗು ಮುರಿತಾರೆ. ಘೋಷಣೆ ಮಾಡ್ತಾರೆ ತಮ್ಮ ಬಜೆಟ್ಗಳಲ್ಲಿ 35,000 ಕೋಟಿ, 40,000 ಕೋಟಿ, 45,000 ಕೋಟಿ. ಅದರಲ್ಲಿ ಹತ್ತತ್ರ 95% ಈ ಸಂಬಳಕ್ಕೆ ಹೋಗುತ್ತೆ. ಸಂಬಳ ಅದು ಇದು ಅಂತಾನೆ ಹೋಗುತ್ತೆ. ಈ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ 1%, 2%. ಅದರಲ್ಲೂ ಕೂಡ ನುಂಗಿ ನೀರು ಕುಡಿತಾರೆ ದುಡ್ಡನ್ನು. ಅದು ಬಳಕೆ ಆಗ್ತಾ ಇದೆಯಾ? ಅದನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಬಳಕೆ ಆಗ್ತಾ ಇದೆ, ಅದನ್ನು ಏನಾದರೂ ಮಾಡ್ತಾ ಇದ್ದಾರಪ್ಪ, ಸರಿಪಡಿಸ್ತಾ ಇದ್ದಾರೆ ಅಂತ? ಇಲ್ಲ. ಕಿತ್ತೋದ್ ಕಿಟಕಿ, ಅಲ್ಲಿ ಕಿಟಕಿನೇ ಇಲ್ಲ.
ಬೀಳುವಂಥ ಒಂದು 8 ವರ್ಷಗಳಿಂದ ಇದೇ ಥರನೇ ಇದೆ, ಮೇಲ್ಛಾವಣಿ ಕುಸಿದು ಬೀಳುವಂಥ ಒಂದು ಹಂತದಲ್ಲಿದೆ. ಆದ್ದರಿಂದ ಸುಮಾರು ಮಕ್ಕಳೆಲ್ಲ ಇಲ್ಲಿ ಪಾಠ ಕೇಳೋದಕ್ಕೆ ಬರ್ತಾರೆ. ಅವರ ತಲೆ ಮೇಲೆ ಏನಾದರೂ ಕಾಂಕ್ರೀಟು ಜಲ್ಲಿ ಎಲ್ಲರೂ ಬಿದ್ದು ಮತ್ತು ಏನಾದರೂ ಹೆಚ್ಚು ಕಮ್ಮಿ ಅನಾಹುತಗಳಾದರೆ ಇದಕ್ಕೆಲ್ಲ ಮೇಯ್ನ್ ಕಾರಣ BO ಮತ್ತು DD5 ಆಗಿರ್ಬೋದು. ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಶಿಕ್ಷಕರು ಏನಿದ್ದಾರೆ ಹಲವಾರು ಬಾರಿ ಲೆಟ್ರ್ಗಳೆಲ್ಲ ಕೊಟ್ಟಿದ್ದಾರೆ ಪತ್ರದ ಮುಖಾಂತರ. ಅವರಾದ್ರೂ ಏನು ಅವ್ರ ಗಮನಕ್ಕೆ ನಮ್ಮ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಹಲವಾರು ಬಾರಿ ಹೋರಾಟಗಳು ಮಾಡ್ತಾ ಇದ್ದೀವಿ, ಸರ್ಕಾರಿ ಶಾಲೆಗಳು ಉಳಿಸಿ, ಸರ್ಕಾರಿ ಶಾಲೆಗಳು ಬೆಳೆಸಿ ಅಂತ. ಆದರೆ ಸರ್ಕಾರಿ ಶಾಲೆಗಳು ಈ ಥರ ಅಧೋಗತಿ ಆಗಿದ್ರೆ ಯಾರು ಕಳಿಸ್ತಾರೆ ಸರ್ಕಾರಿ ಶಾಲೆಗಳ ಮಕ್ಕಳನ್ನ? ಸರ್ಕಾರಿ ಶಾಲೆಗಳೇ ಮುಚ್ತಾ ಇದ್ದೀರಿ ರಾಜ್ಯ ಸರ್ಕಾರ. ಅದರಲ್ಲಿ ಈ ಥರ ಅನಾಹುತಗಳಿದ್ದಾಗ ಮಕ್ಕಳನ್ನ ಯಾರು ಕಳಿಸೋದಕ್ಕೆ ಸಾಧ್ಯ ಆಗ್ತದೆ? ಸರ್ಕಾರಗಳು ಆದೇಶಗಳು ಹೇಳ್ತಾ ಇದೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಆಂದೋಲನ ಮಾಡಿ ಅಂದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ ಅವರು ಬಂದು ತಂದೆ ತಾಯಿ ಪೋಷಕರು ಬಂದು ಇಲ್ಲಿ ನೋಡಿದಾಗ ಇಲ್ಲಿನ ವ್ಯವಸ್ಥೆ ನೋಡಿ ಭಯ ಬೀಳ್ತಾ ಇದ್ದಾರೆ. ಆ ಶಾಲೆ ಮೇಲ್ಛಾವಣಿ ಇರ್ಬೋದು, ಆ ಶೌಚಾಲಯ ಇರ್ಬೋದು, ಸುವ್ಯವಸ್ಥಿತವಾಗಿಲ್ಲ. ಹಾಗೆ ಸಹ ಸುತ್ತಲೂ ಕಾಂಪೌಂಡ್ ಸಹ ಶಿಥಿಲಗೊಂಡಿದೆ. ಈ ಶಾಲೆ ಶಿಥಿಲಗೊಂಡಿರೋದ್ರಿಂದ ಯಾವಾಗ ಅವ್ರ ತಲೆ ಮೇಲೆ ಬೀಳ್ತದೆ, ಮಾಸ್ಟರ್ ಕೇಳಿದರೆ ಏನು ಹೇಳ್ತಾರೆ, ನಾವು ಕೊಟ್ಟಿದ್ದೀವಿ ಅರ್ಜಿಗಳು ಆ ಥರ ಈ ಥರ ಅಂತ ಹೇಳಿದಾಗ ಪಂಚಾಯತಿಗೂ ತಿಳಿಸಿದ್ದಾರೆ, ಜಿಲ್ಲಾ ಪಂಚಾಯತಿ ತಿಳಿಸಿದ್ದಾರೆ, ಈ CDPO BO ಆಫೀಸ್ಗೂ ತಿಳಿಸಿದ್ದಾರೆ. ಆದರೆ ಯಾರು ಸಹ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲಿ ಬಂದು ಜವಾಬ್ದಾರಿತವಾಗಿ ಯಾರು ಅಧಿಕಾರಿಗಳಿರ್ತಾರೆ ಅವರನ್ನು ಕರ್ಕೊಂಬಂದು ಈ ಥರ ಎಲ್ಲ ಮಾಡಿದಾಗ ಆವಾಗ ಪೋಷಕರಿಗೂ ಒಂದು ಆಸೆ ಬರ್ತದೆ. ಆ ಶಾಲೆಯ ಕಿತ್ತೋದ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು. ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳ ಸ್ಥಿತಿ ನೋಡಿದ್ರೆ ಖಂಡಿತ ಅದು ಅಧೋಗತಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಜೊತೆಗೆ ಶಾಲೆಗಳಲ್ಲಿರ್ತಕ್ಕಂಥ ಮೇಲ್ಛಾವಣಿಗಳು ಕುಸಿಯೋ ಹಂತದಲ್ಲಿ ಈಗ ಇರ್ತಕ್ಕಂಥದ್ದು. ನಾವೀಗ ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥದ್ದು. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಶಾಲೆಯಲ್ಲಿ 2 ಕೊಠಡಿಗಳಿದೆ. ಈಗಾಗಲೇ 2 ಕೊಠಡಿಗಳು ಮೇಲ್ಛಾವಣಿ ಕೂಡ ಕುಸಿಯೋ ಹಂತದಲ್ಲಿ ಇರ್ತಕ್ಕಂಥದ್ದು. ನಿಮ್ಮನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕಳೆದ ಒಂದು 2 ವಾರಗಳ ಹಿಂದೆ ಕುಸಿದಿರ್ತಕ್ಕಂಥ ಒಂದು ಮೇಲ್ಛಾವಣಿ ಇದು. ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮೇಲ್ಛಾವಣಿ ಏನಿದೆ ಅದು 2 ವಾರಗಳ ಹಿಂದೆ ಕುಸಿತ ಆಗಿರ್ತಕ್ಕಂಥದ್ದು. ಅವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಅವತ್ತು ಶಾಲೆಗೆ ಮಕ್ಕಳು ಬಂದಿಲ್ಲ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ಏನಾದರೂ ಅವತ್ತು ಮಕ್ಕಳಿದ್ರೆ ಖಂಡಿತ ಒಂದು ಅನಾಹುತ ಆಗ್ತಾ ಇತ್ತು. ನೀವು ಗಮನಿಸ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಏನು ಸಿಮೆಂಟ್ನ ಒಂದು ಪ್ಲಾಸ್ಟಿಂಗ್ ಕಿತ್ತು ಬಂದಿರತಕ್ಕಂಥದ್ದು, ಮತ್ತು ಗಮನಿಸ್ಬೋದು ಹಿಂದೆ ಹಾಕಿರ್ತಕ್ಕಂಥ ಒಂದು ಕಾಂಕ್ರೀಟ್ನ ಒಂದು ಕಂಬಿಗಳು ಈಗಾಗಲೇ ಕಾಣಿಸ್ತಾ ಇದೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಈಗಾಗಲೇ ಎದ್ದು ಕಾಣ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ನಾವು ಗಮನಿಸ್ಬೋದು ದಾಖಲಾತಿ ಪ್ರಮಾಣ ಏನಿದೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ನೀವು ಗಮನಿಸ್ಬೋದು ಬೋರ್ಡ್ನಲ್ಲೂ ಕೂಡ ಈಗಾಗಲೇ ಬಿರುಕುಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಗೋಡೆ ಕೂಡ ಇದೀಗ ಕುಸಿಯ ಅಂತ ಒಂದು ಭೀತಿ ಈಗ ಈ ಒಂದು ಶಾಲೆಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತು ಕಳೆದ ವರ್ಷ ಈ ಒಂದು ಶಾಲೆಯಲ್ಲಿ ಸುಮಾರು 25 ಜನ ಮಕ್ಕಳು ದಾಖಲಾತಿಯನ್ನು ಪಡ್ಕೊಂಡಿದ್ರು. ಆದರೆ ಈ ವರ್ಷ 13 ಮಕ್ಕಳು ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿನೇ ಗ್ರಾಮೀಣ ಭಾಗದ ಶಾಲೆಗಳಿಗೆ ಮತ್ತಷ್ಟು ಒಂದು ಉತ್ತೇಜನ ಸಿಗಬೇಕಾಗಿರ್ತಕ್ಕಂಥದ್ದು. ಆದರೆ ಈ ಒಂದು ಶಾಲೆಗಳಲ್ಲಿ ಏನೊಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ದಾಖಲಾತಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿನೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗಬೇಕು. ಜೊತೆಗೆ ಈ ಥರ ಮೇಲ್ಛಾವಣಿ ಕುಸಿಯುವಂತಹ ಒಂದು ಭೀತಿ ಇರತಕ್ಕಂಥ ಶಾಲೆಗಳಲ್ಲಿ ಏನಾದರೂ ಅನಾಹುತ ಆಗಿ ಆ ಶಾಲೆಗಳಲ್ಲಿ ಮಕ್ಕಳಿದ್ದಂಥ ಸಮಯದಲ್ಲಿ ಮೇಲ್ಛಾವಣಿ ಕುಸಿತಾ ಆದರೆ ಆ ಒಂದು ಸಮಯದಲ್ಲಿ ಆ ಜವಾಬ್ದಾರಿ ಯಾರು, ಮತ್ತು ಮಕ್ಕಳಿಗೆ ಏನಾದರೂ ಒಂದು ಪ್ರಾಣಾಪಾಯ ಆದರೆ ಅಂಥ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ? ಮತ್ತು ಕೋಲಾರ ಜಿಲ್ಲೆಯಲ್ಲಿ ನೂರಾರು ಸರ್ಕಾರಿ ಶಾಲೆಗಳು ದುರಸ್ತಿ ಆಗಬೇಕಾಗಿದೆ. ಆದರೂ ಕೂಡ ವರ್ಷದಿಂದ ವರ್ಷಕ್ಕೆ ನಾವು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಬೆರಳೆಣಿಕೆ ಶಾಲೆಗಳು ಮಾತ್ರ ದುರಸ್ತಿ ಆಗ್ತಾ ಇದೆ. ಹಾಗಾಗಿನೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳ ಒಂದು ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ಮತ್ತು ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಗ್ರಾಮಸ್ಥರದಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ, ಕಿತ್ತೋದ್ ಮೇಲ್ಛಾವಣಿ, ಬೀಳುವಂತಿದೆ ಕಟ್ಟಡ. ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ, ಬೆಂಚ್ ಕೂಡ ಇಲ್ಲ. ಇದು ಎಲ್ಲಿದು ಅಂದರೆ ಯಾದಗಿರಿ, ಕಲ್ಯಾಣ ಕರ್ನಾಟಕ. ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ, ಆದರೆ ಅಲ್ಲಿರುವಂಥ ಜನಕ್ಕೆ ಏನು ಕರ್ಮನಪ್ಪ ಅನಿಸ್ಬಿಟ್ಟಿದೆ. ಯಾವನ್ ಬಂದರೂ ಇಂಪ್ರೂವ್ ಮಾಡೋದಿಲ್ಲ. ಯಾವ ಸರ್ಕಾರ ಬರಲಿ, ಯಾವ ರಾಜಕಾರಣಿ ಬರಲಿ, ಯಾವ ಪಕ್ಷ ಬರಲಿ, ಯಾರು ಇಂಪ್ರೂವ್ನೇ ಮಾಡೋದಿಲ್ವಲ್ಲ ಅನ್ನುವಂಥ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅವರು. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲೆ ಅವಘಡಕ್ಕೆ ಆಹ್ವಾನ ನೀಡ್ತಾ ಇದೆ ಸರ್ಕಾರಿ ಶಾಲೆ. 8 ಕೊಠಡಿಗಳ ಶಾಲೆಯಲ್ಲಿ 4 ರೂಮ್ಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. 200ಕ್ಕೂ ಹೆಚ್ಚು ಮಕ್ಕಳಿಗೆ 3 ಕೊಠಡಿಗಳಲ್ಲಿ ಪಾಠ, 200ಕ್ಕೂ ಹೆಚ್ಚು ಮಕ್ಕಳು. ಒಂಥರ ಗುಡ್ ನಂಬರ್ಸ್ ಅದು. ಸರ್ಕಾರಿ ಶಾಲೆಯಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಖುಷಿಯ ವಿಚಾರ.
ಅದನ್ನು ಕೂಡ ಯಾಕೆ ಬರ್ತಾ ಇದ್ದಾರೆ ಅನ್ನಿಸ್ಬೇಕು, ಆ ಮಕ್ಕಳನ್ನ ಯಾಕೆ ಸೇರಿಸಿದ್ದಾರೆ ಅನಿಸ್ಬೇಕು. ವಾಪಸ್ ಟಿ ಸಿ ತಗೊಂಡು ಎಲ್ಲಿಗಾದ್ರೂ ಸೇರಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಲ್ಲಿ. ಕೊಠಡಿ ಸಿಗದಿದ್ದಾಗ ಕಂಡಲ್ಲಿ ಕೂರಿಸಿ ಪಾಠವನ್ನು ಮಾಡ್ತಾ ಇದ್ದಾರೆ ಟೀಚರ್ಸ್. ಅವ್ರಿಗೆ ಆಪ್ಷನ್ ಇಲ್ಲ, ಮಕ್ಳಿಗೆ ಪಾಠ ಮಾಡಬೇಕು. ಒಂದೇ ಕೊಠಡಿಯಲ್ಲಿ 3-4 ತರಗತಿಯವ್ರನ್ನ ಕೂರಿಸ್ಕೊಂಡು ಏನು ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಪಾಪ ಹೊರಗಡೆ ಕೂರಿಸ್ಕೊಂಡು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಿಟಕಿ ಕಿತ್ತು ಹೋಗಿದೆ, ಕೂರ್ಲಿಕ್ಕೆ ಬೆಂಚ್ ವ್ಯವಸ್ಥೆ ಇಲ್ಲ, ಬೋರ್ಡ್ಗಳಿಲ್ಲ. ಬರೀ 3 ಕೊಠಡಿಲಿ 200 ಜನ ಮಕ್ಕಳನ್ನ ಕೂರಿಸ್ಕೊಂಡು ಓದಿಸ್ಬೇಕು ಅಂದರೆ ಹೇಗಿರೋಣ ಪರಿಸ್ಥಿತಿ ನೋಡಿ. ಆ ಸ್ಕೂಲ್ ತೋರಿಸ್ತಾ ಇದೀವಿ ನಿಮಗೆ, ಯಾವುದೋ ಪಾಳು ಬಿದ್ದಿರುವಂಥ ಕಟ್ಟಡ ಅಲ್ಲ ಅದು, ಶಾಲೆ, ರನ್ನಿಂಗ್ ಶಾಲೆ ಅದು. ಆ ಶಾಲೆಯ ವ್ಯವಸ್ಥೆ ಹಿಂಗಿದೆ, ಪಾಳು ಬಿದ್ದಿರೋ ಕಟ್ಟಡದ ರೀತಿಯಲ್ಲಿದೆ. ಅದು ಯಾವಾಗ ಬೀಳುತ್ತೋ, ಅದು ಏನಾಗುತ್ತೋ, ದೇವರಿಗೆ ಪ್ರೀತಿ ಆ ಶಾಲೆ ನೋಡ್ತಾ ಇದ್ದಾರೆ. ನನ್ನ ಹೆಸರು ಮಹೇಶ್, ನಾನು ಯಶಸ್ವಿ ಗ್ರಾಮದ ಯುವಕ. ನಮ್ಮೂರಲ್ಲಿ ಸುಮಾರು 8 ಶಾಲೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು 2 ಮಾತ್ರ ಚೆನ್ನಾಗಿದ್ದಾವೆ, ಮಿಕ್ಕಿರವೆಲ್ಲ ಬಿದ್ದು ಮಳೆಗೆ ಒಂಥರ ಸೋರೋದು ಮತ್ತು ಸಿಮೆಂಟ್ ಕೂಡ ಕೆಳಗೆ ಬೀಳ್ತಿದೆ. ಅಂದರೆ ನಮ್ಮೂರಲ್ಲಿ ಶಾಲೆ ನೋಡಿ ಹುಡುಗರನ್ನ ಶಾಲೆ ಕಳಿಸೋ ಕೂಡ ಹೆದರ್ತಿದ್ದಾರೆ ಜನ. ಆ ಥರ ನಮ್ಮೂರ ಶಾಲೆ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಎಷ್ಟು ಅಧಿಕಾರಿಗಳಿಗೆ ಏನು ಲೆಟ್ರ್ ಕೊಟ್ಟರು ಯಾರು ಏನು ನೋಡ್ತಾನೆ ಇಲ್ಲ ನಮ್ಮೂರ ಬಗ್ಗೆ. ನಮ್ಮ ಹುಡುಗರು ಶಾಲೆ ಹುಡುಗರು ಕೂಡ ಸಂಖ್ಯೆ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕಾಗಿ ಹೊರ ಕುಡಿಸಿ ಕೂಡ ಪಾಠ ಮಾಡ್ತಿದ್ದಾರೆ. ಮಳೆ ಬಂದರೆ ಇಲ್ಲಿ ಪಾಠ ಮಾಡೋಕ್ಕೂ ಆಗಲ್ಲ. ಇದೆಲ್ಲ ಸರಿ ಮಾಡಬೇಕೆಂದು ಇದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಹೊಸಸ್ಥಳ ಗ್ರಾಮದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ಹೊಸಸ್ಥಳ ಗ್ರಾಮ ನಮ್ಮದು. ನಮ್ಮಲ್ಲಿ 4 ಕೋಣೆಗಳು ಶಾಲೆ ಹುಡುಗರಿಗೆ ತೊಂದರೆ ಆಗ್ಯಾವ, ಬಿದ್ದಾವ. ಅವೆಲ್ಲ ದುರಸ್ತಿ ಆಗ್ಬೇಕು, ಮತ್ತು ಹೊಸ ಕಟ್ಟಡಗಳು ಆಗ್ಬೇಕದು. ಮತ್ತು ಕೆಲವೊಂದು ಸೋರ್ತಾ ಇದ್ದವು, ಲೀಕೇಜ್ ಆಗ್ಲಕತ್ತವ. ಅವನ್ನ ಏನಪ್ಪ ಅಂದ್ರೆ ದುರಸ್ತಿ ಮಾಡಿ ಕೊಡಬೇಕು. ಇಂಥವೆಲ್ಲ ಊರಾಗ ಶಾಲೆ ಏನಪ್ಪ ಅಂದ್ರೆ ಚೆನ್ನಾಗಿರ್ಬೇಕಂತಕ್ಕಂಥದ್ದು ನಾವು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮೂರಲ್ಲಿ ಶಾಲೆ ನೆಟ್ಟಿಗೆಲ್ಲ ಎಲ್ಲ ಬೀಳಕ್ಕಾಗಿದೆ. ಮಳೆ ಬಂದು ಸೋರುತ್ತೆ, ಒಬ್ಬರು ಕೇರ್ ಮಾಡಲ್ಲ. ಇಲ್ಲಿ ಕಾಂಪೌಂಡ್ ಇಲ್ಲ, ಮಕ್ಕಳೆಲ್ಲ ಹೊರಗಡೆ ಕೂತು ಪಾಠ ಮಾಡಿಸ್ಬೇಕಾಗುತ್ತೆ. ಎಲ್ಲ ಬೀಳಕ್ಕಾಗಿದೆ. ನಮಗೆ ಹೊಸ ಶಾಲೆ ಕಟ್ಟಿಸ್ಕೊಡ್ಬೇಕು, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಬೇಕು ಓದೋಕ್ಕೆ. ಅಲ್ಲಿ ಹೇಗಿದೆ ವ್ಯವಸ್ಥೆ, ಆ ಶಾಲೆಯ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಮೊದಲೇ ಹಿಂದುಳಿದಿರ್ತಕ್ಕಂತಹ ಹಣೆಪಟ್ಟಿಯನ್ನು ಹೊತ್ತಿದೆ. ಆದರೆ ಇನ್ನು ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲೇಬೇಕು. ನಾವು ಇವತ್ತು ಯಾದಗಿರಿ ಜಿಲ್ಲೆಯ ಹೊಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ 200 ಮಕ್ಕಳು ಇದ್ದಾರೆ, ಓದ್ತಕ್ಕಂಥ ವಿದ್ಯಾರ್ಥಿಗಳು 200 ಮಕ್ಕಳಿದ್ದಾರೆ. ಒಟ್ಟಾರೆಯಾಗಿ 8 ಕೊಠಡಿಗಳು ಇಲ್ಲಿದ್ದು 8ರಲ್ಲಿ 4 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈಗ ಬೀಳುತ್ತೋ ಆಗ ಬೀಳುತ್ತೋ ಅಂತಕ್ಕಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯ ಕೊಠಡಿಗಳ ಅವಸ್ಥೆ ಇಲ್ಲಿ ನೋಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಏನು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಮಕ್ಕಳನ್ನು ನೋಡ್ಬೋದು. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಶಿಥಿಲಾವಸ್ಥೆ ಕೊಠಡಿ ತಲುಪಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬಯಲಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಒಂದು ಮರದ ಕೆಳಗಡೆ ಕೂರಿಸ್ಬಿಟ್ಟು ಹೊರಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿಯ ಶಿಕ್ಷಕರು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ಸಾಕಷ್ಟು ಕೋಟಿ ಅನುದಾನವನ್ನು ಬರುತ್ತೆ. ಯಾಕೆ ಅದನ್ನು ಬಳಸ್ಕೊಂಡು ಇಲ್ಲಿಯ ಮಕ್ಕಳಿಗೆ ಇಲ್ಲಿಯ ಒಂದು ಶಿಕ್ಷಣ ಇಲಾಖೆಯವರು ಒಂದು ಮುತುವರ್ಜಿಯನ್ನು ವಹಿಸಿ ಸಮರ್ಪಕವಾಗಿ ಒಂದು ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾಕೆ ಇಷ್ಟೊಂದು ಬಡವರ ಮಕ್ಕಳ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿನ ಸರ್ಕಾರಕ್ಕೆ ಅಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಸೂರನ್ನು ಮಾಡಿಕೊಡ್ಬೇಕು, ಅವರಿಗೆ ಓದೋದಕ್ಕೆ ಒಳ್ಳೆಯ ಕ್ಲಾಸ್ ರೂಮನ್ನು ಮಾಡಿಕೊಡ್ಬೇಕಂತೇಳಿ ನ್ಯೂಸ್ 18 ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಬ್ಬೀರ್ ಪಟೇಲ್ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಬ್ಬೀರ್ ಅವರೇ. ನಮಸ್ಕಾರ ಸರ್. ಅದೇನ್ ಸ್ಕೂಲ್ ತರ ಕಾಣಿಸ್ತಾ ಇಲ್ಲ, ಪಾಳ್ ಬಿದ್ದಿರೋ ಮನೆ ಇದ್ದಂಗಿದೆ ಅಂತ ಪರಿಸ್ಥಿತಿ. ಅದು ಹೆಂಗ್ ಓದ್ತಾ ಇದಾರೆ ಅಂತ ಪಾಪ ಮಕ್ಕಳು? ಏನ್ ಮಾಡ್ಬೇಕು ಸರ್, ಎಲ್ಲ ಹಳ್ಳಿಯಲ್ಲಿ ಯಾರು ಕೇಳ್ತಾ ಇಲ್ಲ, ಯಾರಿಗೆ ಹೇಳಿದ್ರು. ಏನಂತ ಏನೋ ಪಂಚಾಯತಿ ಲೆಟರ್ ತರ್ರಿ, ಅದು ತಗೊಂಡ್ ಬರ್ರಿ ಅಂತ ಹೇಳ್ತಾರ. ಪಂಚಾಯತಿಗೆ ಲೆಟರ್ನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಅದು ಪೂರಾ ದುರ್ವ್ಯವಸ್ಥೆ ಆಗಿದೆ. ಸ್ಕೂಲ್ ನಡೀತಕ್ಕಂತ ಇದಿಲ್ಲ. ಅದೇನು ಹೊಸದಾಗ್ಬೇಕ್ರಿ, ಎಲ್ಲ ಡೆಮೊಲೇಷನ್ ಮಾಡಿ ಹೊಸ ಸ್ಕೂಲ್ ಆಗ್ಬೇಕಲ್ಲಿ. 4 ರೂಮ್ಗಳು ಆಗ್ಬೇಕು ಹೊಸವು. ಅಲ್ಲ, 200 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಆಕ್ಚುಲಿ ಸರ್ಕಾರಿ ಶಾಲೆಗೆ ಈಗ ಹೋಗೋದೇ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ. ಅಟ್ಲೀಸ್ಟ್ ವ್ಯವಸ್ಥೆ ಮಾಡ್ಕೊಡೋದು ಬೇಡವಾ ಅಲ್ಲಿರೋರು ಯಾರಾದ್ರು? ಯಾರು ನಿಮ್ಮ ಶಾಸಕರು? ಶರಣಗೌಡ ಸರ್.
ಬಂದೇನು ನೋಡಿಲ್ವಾ ಅಲ್ಲಿ? ಬಂದಿಲ್ಲ ಸರ್. ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಬಂದು ಹೋಗ್ತಾರಾ? ಅವಾಗ ಕಂಪಲ್ಸರಿ ಬರ್ತಾರೆ ಸರ್. ಅವಾಗ ಕೈ ಕಾಲೆಲ್ಲ ಇಟ್ಕೊಂಡು ಅಮ್ಮ ತಾಯಿ ಅಂತ ಹೇಳ್ಕೊಂಡು ಅಡ್ಡ ಬಿದ್ದು ಓಟ್ ಹಾಕ್ಸ್ಕೊಂಡು ಮತ್ತೆ ತಿರ್ಗೂ ನೋಡಲ್ಲ ಸರ್. ಅಲ್ಲಿ BO DDPI ಯಾರಿಗೂ ಕಾಣಿಸಿಲ್ವಾ ಇದು? DDPIಗೂ ಅಪ್ಲಿಕೇಶನ್ ಕೊಟ್ಟಾರ ಸರ್. ಮತ್ತೆ SDMC ಅವರು ಶಾಣಗೌಡ ಸರ್ ಬಲ್ಲಿನ ಹೋಗಿ ಬಂದಾರ ಅಂತ ಹೇಳಿದ್ದಾರೆ. ನನಗೆ ಅಷ್ಟು ಮಾಹಿತಿ ಇಲ್ಲ. ಅವರು SDMC ಬಾಡಿ ಇರ್ತದಲ್ರಿ, ಅವ್ರ ಅಧ್ಯಕ್ಷರು ಅವ್ರ ಮೆಂಬರ್ಸ್ ಎಲ್ಲ ಸೇರಿ ಹೋಗಿ ಬಂದಾರ ಅಂತ ಹೇಳ್ತಾರೆ. ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ, ಹೇಳಿದಾರೆ ಅವರು. ಶಾಣಗೌಡ MLA ಅವ್ರ ಬಲ್ಲಿ ಹೋಗಿ ಬಂದಿವಿ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಅದು ಕೆಲಸ ಮಾಡ್ತಾ ಇಲ್ಲ ಸರ್. ಶಿಕ್ಷಣ ಅನ್ನೋದೇ ಶಿಕ್ಷೆ ಅನ್ನಂಗೆ ಆಗ್ಬಿಟ್ಟಿದೆ ನಿಮ್ಮ ಸೈಡು. ಹೌದು ಸರ್. ಅದು ಮೊದಲೇ ಗುಡ್ಡಗಾಡು ದೇಶ ಸರ್ ನಮ್ದು. ಆ ಸುತ್ತಮುತ್ತ ನಮ್ಮ ಊರು ಸುತ್ತ ಗುಡ್ಡನೇ ಇದೆ ಸರ್. ಅರಣ್ಯ ಪ್ರದೇಶ ಇದ್ದಂಗೆ ಅದು. ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಶಾಸಕರಿಗೆ, DDPI BOಗೆ. ನೋಡೋಣ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇದೆ. ಬೆಳಗ್ಗೆನೂ ಕೂಡ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಕಲಬುರಗಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಬಗ್ಗೆ ತೆರೆದಿಟ್ಟಿದ್ವಿ ರಾಜ್ಯದ ಜನರ ಮುಂದೆ. ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಕಲಬುರಗಿ, ಅಲ್ಲಿರುವಂಥ MSK ಮಿಲ್ ಶಾಲೆ ಇದೆಯಲ್ಲ, ಗಬ್ಬು ನಾರ್ತಾ ಇತ್ತು. ಹೊಲ್ಸೆದ್ದೋಗಿರುವಂಥ ಸ್ಕೂಲ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಿತ್ತೋಗಿರುವ ಶಾಲೆ ಅದು. ಆ ಶಾಲೆ ಬಗ್ಗೆ ತೋರಿಸ್ತಿದ್ದ ಹಾಗೆ DDPI ದೌಡಾಯಿಸಿದ್ದಾರೆ. ಶಾಸಕರು ಬಂದಿದ್ದಾರೆ ಅಲ್ಲಿಗೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಶಾಸಕ ಅಲ್ಲಮ ಪ್ರಭು ಪಾಟೀಲ ಅವರು. ದುರಸ್ತಿಗೆ 6 ಲಕ್ಷ ತಕ್ಷಣಕ್ಕೆ ಬಿಡುಗಡೆ ಮಾಡಿ ನವೀಕರಣಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮೇಲ್ಛಾವಣಿ ಸೋರಿಕೆ ಆಗದಂತೆ ಶೆಡ್ ಹಾಕ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 9 ಗಂಟೆಲಿ ಈ ಸುದ್ದಿಯನ್ನು ನಾನೇ ಓದ್ತಾ ಇದ್ದೆ. ಆ ಸ್ಕೂಲ್ ನೋಡ್ತಾ ಇದ್ರೆ ಅಸಹ್ಯ ಅನ್ಸುತ್ತೆ. ನಾನು ಹೇಳ್ತಾ ಇದ್ನಲ್ಲ, ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಕೂಡ ಅದೊಂಥರ ಶಾಲೆ ನೋಡ್ತಾ ಇದ್ರೆ ಟಾಯ್ಲೆಟ್ ಹೋಗೋಕ್ಕೂ ಕೂಡ ಯೋಗ್ಯ ಇಲ್ಲ ಅಂತ ಶಾಲೆ ಅದು. ಪಾಪ ಮಕ್ಕಳು ಮೂಗು ಮುಚ್ಕೊಂಡು ಹೋಗಿ ಕುತ್ಕೊಬೇಕಲ್ಲಿ, ಏಕೆಂದರೆ ಶಿಕ್ಷಣ ಬೇಕಲ್ಲ. ಯಾಕೆ ಹೇಳಿ ಕಲಬುರಗಿ, ಯಾದಗಿರಿ, ರಾಯಚೂರು ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ರಿಸಲ್ಟ್ ಬಂದರೆ ಲಾಸ್ಟಲ್ಲಿ ಇರ್ತವೆ. ಇಂಥ ಕಾರಣಕ್ಕೆ ಇಂಥ ಜನಪ್ರತಿನಿಧಿಗಳನ್ನು, ನಿರ್ಲಜ್ಜ ಜನಪ್ರತಿನಿಧಿಗಳನ್ನು ಆರಿಸಿ ಕಳಿಸಿರುವಂಥ ಗಿಫ್ಟು ಹೌದು, ಅವ್ರು ಕೊಡ್ತಾ ಇರೋ ಗಿಫ್ಟು ಇದು, ಉಡುಗೊರೆ. ಅಂಥ ಶಾಲೆಗಳನ್ನು ಇನ್ನೂ ರನ್ ಮಾಡ್ತಾ ಇದ್ದಾರೆ. ಹೊಸ ಕಟ್ಟಡ ಈಗಲಾದರೂ ನಮ್ಮ ಭಾಗದ ಮಕ್ಕಳು ಓದಲಿ, ಚೆನ್ನಾಗಿ ಒಳ್ಳೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಲಿ ಅನ್ನುವಂಥದ್ರ ಬಗ್ಗೆ ಇಲ್ಲವೇ ಇಲ್ಲ. ಸುದ್ದಿ ಬಿತ್ತರಿಸೋವರೆಗೂ ಎಚ್ಚೆತ್ಕೊಳ್ಳಲ್ಲ. ಸುದ್ದಿ ಬಿತ್ತರಿಸ್ತಿದ್ದ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಶಾಸಕರಾಗಿರುವಂಥ ಅಲ್ಲಮ ಪ್ರಭು ಪಾಟೀಲ್ ಅವರು ಹೋದರು, DDPI ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗ್ಲಿಕ್ಕಾದರೂ ಆಗುತ್ತಾ? ದೊಡ್ಡವರೇ ನಡಿಲಿಕ್ಕೆ ಒದ್ದಾಡಬೇಕು. ಪಾಪ ಮಕ್ಕಳ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ, ಹೇಗಿರೋಣ ಅಂತ. ಆ ಶಾಲೆ ದೂರದಿಂದ ನೋಡ್ಬೇಕು ನೀವು. ಪಾಳು ಬಿದ್ದಿರೋ ಯಾವುದೋ ಮನೆ ಅನ್ಕೊಬೇಕು. ನೋಡಿ ಹೇಗಿದೆ ಅಂತ ಆ ಶಾಲೆಯ ಪರಿಸ್ಥಿತಿ. ಆ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದೇ ಶಾಲೆಯಲ್ಲಿ ಓದಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಇಂಥ ಶಾಲೆ ಇವತ್ತು ಶಿಥಿಲಗೊಂಡಿದೆ. ಇದನ್ನು ಸಂಪೂರ್ಣ ಸೋರ್ತಾ ಇದೆ. ಆದ ಕಾರಣ ಇದು MSK ಮಿಲ್ದವರು ಅಲೌ ಮಾಡೋಂಗಿಲ್ಲ. ನಾವು ಡಿಮಾಲಿಷನ್ ಮಾಡಿ ಹೊಸದು ಕಟ್ಟಬೇಕಂತೇಳಿ ನಾನು ವಿಚಾರ ಮಾಡಿದ್ದೆ. ಡಿಮಾಲಿಷನ್ ಮಾಡಿ ಹೊಸ ಶಾಲೆ ಕಟ್ಟಬೇಕಂತ. ಅದಕ್ಕೆ ಈಗ ರಿಪೇರಿ ಸಲುವಾಗಿ ಏನಪ್ಪ ಅಂದರೆ ಇಮಿಡಿಯೇಟಾಗಿ ಟೆಂಡರ್ ಮಾಡಿ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ದೀನಿ. DDPI ಅವರು ಬಂದಿದ್ದಾರೆ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪಾಯದವರು ಕೂಡ ಇಮಿಡಿಯೇಟ್ ಶಾರ್ಟ್ ಟೈಮ್ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಇದನ್ನು ಸಂಪೂರ್ಣ ಏನಪ್ಪ ಅಂದ್ರೆ ರಿಪೇರಿ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಮಕ್ಕಳಿಗೆ ಹೋಗಿ ಬರಲಿಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡೋ ಸಲುವಾಗಿ ಏನಪ್ಪ ಅಂದ್ರೆ ಕಂಪೌಂಡ್ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಉಸ್ತುವಾರಿ ಸಚಿವರ ಗಮನಕ್ಕೆ ಸೋಮವಾರ ಬರ್ತಾರೆ ಅವ್ರ ಗಮನಕ್ಕೆ ತಂದು ಈ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಈ ತಾತ್ಕಾಲಿಕವಾಗಿ 6 ಲಕ್ಷ ರೂಪಾಯಿ ರಿಪೇರಿ ಸಲುವಾಗಿ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ. ಇದು ಸರ್, ಇದು ನೋಡಿದ್ರ AICC ಅಧ್ಯಕ್ಷರು ಓದಿದಂಥ ಶಾಲೆ ಅದು, ಅದೇ ಪಾಳು ಬಿದ್ದೋಗಿದೆ ಅಂದರೆ ಉಳಿದ ಶಾಲೆಗಳ ಪರಿಸ್ಥಿತಿ ಹೆಂಗಿರೋಣ ಅಂತ. AICC ಅಧ್ಯಕ್ಷರು ಒಂದು ಮಾತು ಹೇಳಿದ್ರೆ ಮುಖ್ಯಮಂತ್ರಿಗಳು ಮಾಡಿಕೊಡಲ್ವಾ? ಅಲ್ಲಿ ದೊಡ್ಡ ಕಟ್ಟಡನೇ ನಿರ್ಮಾಣ ಆಗುತ್ತೆ, ಆದರೆ ಏನು ಇಂಟೆನ್ಷನ್ ಬೇಕು ಅಲ್ಲಿ, ಇನಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ನಮಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಇರಬೇಕು. ನಾನು ಓದಿದ ಶಾಲೆನ ಚೆನ್ನಾಗಿ ಕಟ್ಟಿಸ್ಬೇಕಪ್ಪ ಅಂತ. ನಾವು ಸುದ್ದಿ ಬಿತ್ತರಿಸಿದ ನಂತರ ಶಾಸಕರು ಹೋಗಿದ್ದಾರೆ, ಅಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ, ಹೊಸ ಕಟ್ಟಡವನ್ನು ಕೂಡ ಮಾಡ್ತೀವಿ, ಸದ್ಯಕ್ಕೆ 6 ಲಕ್ಷ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯ ವ್ಯವಸ್ಥೆ ಸರಿ ಮಾಡ್ತಾರೆ ಕಾದ್ ನೋಡೋಣ.